ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಟೇಸ್ಟಿ ಮಾರ್ನಿಂಗ್ ಟಿಫನ್ ಜೊತೆಗೆ ನನ್ನ ಬರ್ತಡೇ ಇದ್ದಿದ್ದರಿಂದ ನನ್ನ ಮಗ ಯಾವ ಕೇಕ್ ತಂದಿದ್ದಾನೆ, ಬರ್ತಡೇ ಕೇಕ್ ಹೇಗಿತ್ತು, ಬರ್ತಡೇಗೆ ಅಂತ ತಗೊಂಡಿದ್ದ ಡ್ರೆಸ್ ಯಾವುದು, ಎಲ್ಲಿ ತಗೊಂಡಿದ್ದೆ, ಎಷ್ಟು ರೇಟು, ಚೆನ್ನಾಗಿದೆಯಾ ಡ್ರೆಸ್ ಕಲರ್. ಸೊ ಇದನ್ನೆಲ್ಲ ನೋಡೋಣ. ಮೊದಲಿಗೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ವೆಲ್ಕಮ್ ಟು ಸ್ವೀಕೃತಿ. ನಾನಿವತ್ತು ನನ್ನ ವ್ಲಾಗ್ನ ಮಾರ್ನಿಂಗಿಂದನೇ ಶುರು ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಟಿಫನ್ಗೆ ಮೆಂತ್ಯ ಪೂರಿ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ತುಂಬ ಟೇಸ್ಟಿಯಾಗಿರುವಂಥ ಆಲೂ ಸಬ್ಜಿನ ಮಾಡ್ತಿದ್ದೀನಿ. ಸೊ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 5-6 ಆಲೂಗೆಡ್ಡೆನ ತಗೊಂಡು ನೀಟಾಗಿ ತೊಳೆದು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಒಂದು ಸ್ಪೂನ್ ಉಪ್ಪು ಹಾಕಿ ಕುಕ್ಕರ್ಗೆ ಬೇಯೋಕ್ಕೆ ಇಡ್ತಿದ್ದೀನಿ. ಕುಕ್ಕರ್ ವಿಷಲ್ ಆಗುವಷ್ಟರಲ್ಲಿ ಮೆಂತ್ಯ ಸೊಪ್ಪನ್ನು ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಸೊಪ್ಪು ಬಲ್ತಿದ್ರೆ ಎಲೆನ ಬಿಡಿಸ್ಕೊಂಡು ಹಾಕ್ಕೋಬೇಕು. ಸೊಪ್ಪು ತುಂಬಾ ಎಳೆದಿದೆ. ಸೊ ಹಾಗಾಗಿ ನಾನಿಲ್ಲಿ ಕಡ್ಡಿ ಸಮೇತನೇ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮಾಮೂಲಿ ಪೂರಿ ಮಾಡೋದಕ್ಕಿಂತ ಈ ಥರ ಮೆಂತ್ಯ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಮಾಡಿದ್ರೆ ಹೆಲ್ದಿಯಾಗಿಯೂ ಇರುತ್ತೆ, ಸ್ವಲ್ಪ ಟೇಸ್ಟು ಚೇಂಜ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಮೆಂತ್ಯ ಸೊಪ್ಪನ್ನೆಲ್ಲ ಕಟ್ ಮಾಡಾದಮೇಲೆ ಅದಕ್ಕೊಂದು ಸ್ವಲ್ಪ ಶುಂಠಿ ಹಾಕ್ಕೋಬೇಕು. ಸೊ ನಾನು ಸ್ವಲ್ಪನೇ ಆಗಿರೋದ್ರಿಂದ ಹಾಗೆ ತುರಿದು ಹಾಕ್ಕೊಂಡೆ. ಶುಂಠಿ ತುರಿದು ಹಾಕಿದ್ಮೇಲೆ ಅದಕ್ಕೆ 1 ಬಟ್ಲಷ್ಟು ಗೋಧಿ ಹಿಟ್ಟು, 1 ಬಟ್ಲಷ್ಟು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನ್ನಷ್ಟು ರವೆ, ಬೆಂಗಳೂರು ರವೆ ಅಂತೀವಲ್ಲ ಅದು, ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಖಾರದ ಪುಡಿ, ಒಂದು ಸ್ಪೂನ್ನಷ್ಟು ಜೀರಿಗೆ ಮತ್ತು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಮಗೆ ತಿಂಡಿಗೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೋಬೇಕು. ಸೊ ನಮ್ಮನೇಲಿ ಇಷ್ಟು ಮಾಡಿಕೊಂಡ್ರೆ ಸಾಕು. ಹಂಗಾಗಿ ನಾನು ಸಮ ಪ್ರಮಾಣವಾಗಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಹಿಟ್ಟು ಸ್ವಲ್ಪ ತೆಳು ಅನ್ನಿಸ್ತು. ಸೊ ಹಂಗಾಗಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಮೈದಾ ಹಿಟ್ಟು ಹಾಕ್ಕೊಂಡು 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನು ಕಲಸಿಟ್ಟೆ. ಚೆನ್ನಾಗಿ ಹಿಟ್ಟನ್ನು ನಾದಿ ಇಟ್ಟರೆ ಪೂರಿನೂ ಅಷ್ಟೇ ತುಂಬ ಸ್ಮೂತಾಗಿ ಬರ್ತವೆ. ಚಪಾತಿ ಹಿಟ್ಟಾಗಲಿ ಪೂರಿ ಹಿಟ್ಟಾಗಲಿ ಚೆನ್ನಾಗಿ ನಾದಬೇಕು. ಸೊ ನಾನು ಹಿಟ್ಟೆಲ್ಲ ಹಾಕಿ ಮೆಂತ್ಯ ಸೊಪ್ಪಾಗಿರೋದ್ರಿಂದ ಕ್ಲೀನಾಗಿ ನಾದಿ ಅದಕ್ಕೊಂದು ಬಾಕ್ಸನ್ನು ಮುಚ್ಚಿ ತೆಗೆದಿಡ್ತಿದ್ದೀನಿ. ಮೆಂತ್ಯ ಹಿಟ್ಟು ರೆಡಿ ಆದಮೇಲೆ ಸಬ್ಜಿ ಮಾಡೋದಕ್ಕೆ ಅಂದ್ಬಿಟ್ಟು 2 ಟೊಮೊಟೊ ಹಣ್ಣು ಮತ್ತು 2 ಈರುಳ್ಳಿ ತಗೊಂಡು ಕಟ್ ಮಾಡಿಟ್ಕೊಂಡೆ. ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿಟ್ಕೊಂಡು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡೆ. ಅಷ್ಟರಲ್ಲೇ ವಿಶಾಲಾಗಿ ಆಲೂಗೆಡ್ಡೆನೂ ಬೆಂದಿತ್ತು. ಆಲೂಗೆಡ್ಡೆನೆಲ್ಲ ತೆಗೆದು ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಸ್ಮ್ಯಾಶ್ ಆದಮೇಲೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಮೊದಲು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ 1 ಸ್ಪೂನ್ನಷ್ಟು ಸಾಸಿವೆ, 1 ಸ್ಪೂನ್ ಜೀರಿಗೆ, ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕೋತಿದ್ದೀನಿ. ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಪೇಸ್ಟ್ ಮಾಡಿಟ್ಟಿದ್ದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೋತಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ, ಅದು ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿದ್ದಂಥ ಟೊಮೊಟೊನು ಹಾಕ್ಕೋತಿದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಕಡಿಮೆ ಫ್ಲೇಮ್ ಮಾಡಿ ಬಿಡಬೇಕು. ಮಾಮೂಲಿ ಪಲ್ಯಗಳಿಗಿಂತ ಈ ಥರ ಪಲ್ಯಗಳು ಮಾಡಿಕೊಂಡ್ರೆ ಟೇಸ್ಟು ಚೇಂಜ್ ಇರುತ್ತೆ ಅಂತಲೇ ಹೇಳ್ಬೋದು. ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಸ್ಮ್ಯಾಶ್ ಮಾಡಿದ್ದಂಥ ಆಲೂಗೆಡ್ಡೆನೆಲ್ಲ ಹಾಕ್ಕೋತಿದ್ದೀನಿ. ಆಲೂಗೆಡ್ಡೆಗೆ ಉಪ್ಪು ಹಾಕಿನೇ ಬೇಯಿಸಿದ್ರಿಂದ ಉಪ್ಪನ್ನ ನೋಡಿ ಹಾಕ್ಕೋಬೇಕು. ಆಲೂಗೆಡ್ಡೆನೆಲ್ಲ ನೀಟಾಗಿ ಕಲಿಸ್ಕೊಂಡು ಅದಕ್ಕೆ ನಮಗೆ ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟನ್ನು ನೀರು ಹಾಕಿ, ಸ್ವಲ್ಪ ಪಲ್ಯ ಗಟ್ಟಿ ಬೇಕಂತಂದರೆ
ಸ್ವಲ್ಪ ಗಟ್ಟಿಯಾಗಿ ಇದು ಮಾಡಬೇಕು. ಇಲ್ಲ ಸ್ವಲ್ಪ ತೆಳುವಾಗಿರಲಿ ಅಂತಂದರೆ ಒಂದು ಲೋಟದಷ್ಟು ನೀರನ್ನ ಹಾಕ್ಕೋತಿದ್ದೀನಿ. ನೀರು ಹಾಕಿ ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪನೇ ಉಪ್ಪು ಹಾಕಿ ಸಬ್ಜಿನ ಕುದಿಸ್ಕೋತಾ ಇದ್ದೀನಿ. ನಮಗೆ ಪಲ್ಯ ಸ್ವಲ್ಪ ಗಟ್ಟಿ ಬೇಕಂತಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕಬೇಕು. ಇಲ್ಲ ಸ್ವಲ್ಪ ತೆಳುವಾಗಿರಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿ ನಿಮ್ಗೆ ಯಾವ ರೀತಿ ಬೇಕೋ ಆ ಥರನೇ ಸಬ್ಜಿನ ರೆಡಿ ಮಾಡಿಕೊಂಡೆ. ಸೊ ಸಬ್ಜಿ ಎಲ್ಲ ರೆಡಿ ಆದಮೇಲೆ ಈಗ ಪೂರಿನ ಲಟ್ಟಿಸ್ಕೊಳೋದಕ್ಕೆ ಪೂರಿ ಹಿಟ್ಟನ್ನೆಲ್ಲ ಕ್ಲೀನಾಗಿ ನಾದ್ಕೊಂಡು ಚಿಕ್ಕದಾಗಿ ಬಿಲ್ಲೆಗಳಾಗಿ ಮಾಡಿಟ್ಕೋತಿದ್ದೀನಿ. ಈ ರೀತಿ ಮಾಡಿಟ್ಕೊಂಡ್ರೆ ಪೂರಿನೂ ಬೇಗ ಮಾಡ್ಕೋಬೋದು ಅಂತಂದ್ಬಿಟ್ಟು ಸೊ ಚಿಕ್ಕದಾಗಿ ಬಿಲ್ಲೆ ಎಲ್ಲ ಮಾಡಿಟ್ಕೊಂಡು ಚಿಕ್ಕದಾಗಿಯೇ ಲಟ್ಟಿಸ್ತಾ ಇದ್ದೀನಿ. ನಮಗೆ ದೊಡ್ಡದಾಗಿ ಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿಯೇ ಮಾಡ್ಕೋಬೋದು. ಸೊ ಚಿಕ್ಕದಾಗಿ ಬೇಕು ಅಂತಂದರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯೇ ಪೂರಿನ ಹರ್ಕೊಂಡು, ಸೊ ಗೋಧಿ ಹಿಟ್ಟನಾರು ಹಾಕ್ಕೋಬೋದು, ಇಲ್ಲ ಮೈದಾ ಹಿಟ್ಟನಾರು ಹಾಕ್ಕೋಬೋದು. ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಹರ್ಕೋತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಲ್ಲಿ ಹರ್ಕೋತಿದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದ್ರಿಂದ ಪೂರಿನೂ ನೀಟಾಗಿ ಬರ್ತಿದ್ದಾವೆ. ಸೊ ಅರಿಯೋದಕ್ಕೂ ಯಾವುದೂ ಪ್ರಾಬ್ಲಮ್ ಆಗಿಲ್ಲ. ನಾವಿಲ್ಲಿ ಪೂರಿ ಜೊತೆಗೆ ಆಲೂ ಸಬ್ಜಿನಾದರೂ ಮಾಡ್ಕೋಬೋದು, ಇಲ್ಲ ಬೇರೆ ಥರ ಕರಿಗಳು ಯಾವ್ದನ್ನಾರು ಮಾಡ್ಕೋಬೋದು. ವೆಜಿಟಬಲ್ ಕರಿ, ಪನ್ನೀರ್ ಕರಿ ಮತ್ತು ಆಲೂ ಮಟರ್ ಕರಿ, ಯಾವ ಥರದ ಕರಿಗಳನ್ನೂ ಮಾಡಿಕೊಂಡ್ರು ಇದಕ್ಕೆ ಕಾಂಬಿನೇಷನಾಗಿ ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪನೂ ಕೈ ಬರೋಲ್ಲ. ಎಳೆ ಮೆಂತ್ಯ ಸೊಪ್ಪು ಬೇರೆ ತುಂಬಾ ಚೆನ್ನಾಗಿ ಬಂತು ಪೂರಿ ಮಾತ್ರ. ಹಿಟ್ಟು ಚೆನ್ನಾಗಿ ನೆಂದಿದ್ರಿಂದ ಪೂರಿನೂ ಸ್ವಲ್ಪನೂ ಹೊರಟಾಗಿಲ್ಲ, ತುಂಬ ಸ್ಮೂತಾಗಿಯೇ ಬಂದವು ಪೂರಿ ಎಲ್ಲ. ಸೊ ಪೂರಿನೆಲ್ಲ ಹರ್ಕೊಂಡು ಎಣ್ಣೆಯಲ್ಲಿ ಕರಿಯೋದಕ್ಕೆ ಇಟ್ಕೊಂಡೆ. ಎಣ್ಣೆ ಕಾದ್ಮೇಲೆ ಒಂದೊಂದಾಗಿಯೇ ಹಾಕ್ಬಿಟ್ಟು ಪೂರಿನ ಕರಿಬೇಕು. ಎಣ್ಣೆನೂ ತುಂಬ ಕಾದಿರೋದ್ರಿಂದ ಬೇಗನೆ ಬೆಂದ್ಬಿಟ್ವು ಪೂರಿ ಎಲ್ಲ. ರವೆ ಮತ್ತು ಮೈದಾ ಹಿಟ್ಟು ಹಾಕಿದ್ರಿಂದಲೋ ಏನೋ ಅಷ್ಟೊಂದು ಉಬ್ಕೊಂಡೇನು ಬಂದಿಲ್ಲ ಪೂರಿ. ಸೊ ಪೂರಿನೆಲ್ಲ ಕರೆದಾದ್ಮೇಲೆ ತಿಂಡಿನೆಲ್ಲ ಮುಗಿಸಿ ಮನೆ ಕೆಲಸನೆಲ್ಲ ಮುಗಿಸಿ ಮಧ್ಯಾಹ್ನನೇ ಆಗೋಯಿತು. ಸಂಡೇ ಆಗಿದ್ದರಿಂದ ಎದ್ದಿದ್ದು ಲೇಟು, ಸೊ ಟಿಫನ್ನು ಲೇಟೇ ಆಗೋಯಿತು. ಬೆಳಗ್ಗೆ 7 ಗಂಟೆ ಅಷ್ಟರಲ್ಲೇ ಬೆಳಗ್ಗೆ ತಿಂಡಿ ರೆಡಿ ಇರೋದು. ಇವತ್ತು ಲೇಟ್ ಆಗಿರೋದ್ರಿಂದ ಸೂರ್ಯನ ಬೆಳಕು ವಿಂಡೋ ಸೈಡಿಂದ ರಿಫ್ಲೆಕ್ಟೇ ಆಗ್ತಿದೆ ನೋಡಿ. ಸೊ ಹೀಗೆ ಬಂತು ನಾನು ಮಾಡಿದಂಥ ಮೆಂತ್ಯ ಪೂರಿ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಕಾಂಬಿನೇಷನ್ ಸಬ್ಜಿನೂ ತುಂಬಾ ಚೆನ್ನಾಗಿದೆ. ಸೊ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಮಧ್ಯಾಹ್ನನೇ ಆಗಿದ್ದರಿಂದ ಕೆಲಸನೆಲ್ಲ ಮುಗಿಸೋದ್ರೊಳಗೆ ಊಟನೂ ಮಾಡೋಕ್ಕಾಗಿಲ್ಲ. ಈ ಬೇಸಿಗೆಯಲ್ಲಿ ಎಲ್ರಿಗೂ ಪ್ರಿಯವಾಗಿರುವಂಥ ಹಣ್ಣು ಅಂತಂದರೆ ಕಲ್ಲಂಗಡಿ ಅಂತಲೇ ಹೇಳ್ಬೋದು. ಸೊ ಕಲ್ಲಂಗಡಿನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಕಲ್ಲಂಗಡಿ ಹಣ್ಣನ್ನೇ ತಿಂದ್ವಿ. ಇದೇ ಮಧ್ಯಾಹ್ನದ ಊಟ ಆಗೋಯಿತು. ಈ ಬೇಸಿಗೆಗಂತೂ ಕಲ್ಲಂಗಡಿ ಜ್ಯೂಸು ಮತ್ತು ಕಲ್ಲಂಗಡಿ ಹಣ್ಣೆ ಎಲ್ಲರೂ ತುಂಬಾ ಇಷ್ಟಪಡೋ ಅಂಥದ್ದು ಅಂತಲೇ ಹೇಳ್ಬೋದು. ಕಲ್ಲಂಗಡಿ ಹಣ್ಣೆಲ್ಲ ತಿಂದು ಸಂಜೆ ಅಷ್ಟರಲ್ಲಿ ಕೇಕ್ನ ಕಟ್ ಮಾಡಿದ್ದೆ. ಸೊ ನಾನು ಈ ಡ್ರೆಸ್ನ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಪರ್ಪಲ್ ಕಲರ್ ಇಷ್ಟ ಅಂದ್ಬಿಟ್ಟು ತೊಗೊಂಡೆ. ಇದು ಯಾಕೋ ಬ್ಲೂ ಥರನೇ ಕಾಣಿಸ್ತಿದೆ. ದುಪ್ಪಟ್ಟ ಎಲ್ಲ ತುಂಬಾ ಚೆನ್ನಾಗಿದೆ. ನನ್ನ ಮಗ ಈ ಸಲ ರೆಡ್ ವೆಲ್ವೆಟ್ ಕೇಕ್ನ ತಂದಿದ್ದಾನೆ. ಸಂಜೆ ಅಷ್ಟರಲ್ಲಿ ಕೇಕ್ನು ಕಟ್ ಮಾಡಿದ್ವಿ. ಸೊ ಹೀಗಿತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು.
ಪ್ಲೀಸ್ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.